Hello everyone, welcome to Sanmargaha classes. Let us see question number 17 of chapter Combustion and Flame. What is the ignition temperature? Ignition temperature ಅಂದ್ರೆ ಏನು ಅಂತ ಕೇಳಿದ್ದಾರೆ. ಈಗ ಕಂಬಷನ್ ರಿಯಾಕ್ಷನ್ ಆಗಬೇಕಂದ್ರೆ there are mainly 3 conditions. 1. ಫ್ಯೂಯಲ್ ಇರಬೇಕು ಅಲ್ವಾ, ಎರಡನೇದು ಆಕ್ಸಿಜನ್ ಸಪ್ಲೈ ಇರಬೇಕು, ಮೂರನೇದು ಇಗ್ನಿಷನ್ ಟೆಂಪರೇಚರ್ ಇರಬೇಕು. ಹಾಗಿದ್ರೆ ವಾಟ್ ಈಸ್ ಇಗ್ನಿಷನ್ ಟೆಂಪರೇಚರ್? ದ ಲೋಯೆಸ್ಟ್ ಟೆಂಪರೇಚರ್ at which a substance catches fire is called its ignition temperature. It's a lowest temperature. ಯಾವ ಟೆಂಪರೇಚರ್ ಅಲ್ಲಿ ಸಬ್ಸ್ಟೆನ್ಸು ಫೈರ್ ಅನ್ನ ಕ್ಯಾಚ್ ಮಾಡುತ್ತೆ ಅದನ್ನ ಹೇಳ್ತೀವಿ. ಈಗ ನೋಡಿ, ನೀವು ಪೆಟ್ರೋಲ್ ಅನ್ನ ನೋಡಿದ್ರೆ, ನೀವು ಒಂದು ಬೆಂಕಿ ಕಡ್ಡಿಗೆ ಪೆಟ್ರೋಲ್ ಮೇಲೆ ಹಾಕಿದ್ರೆ ಸಾಕು, ಅದು ದಗ ದಗ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ವುಡ್ ಅನ್ನ ನೋಡಿದ್ರೆ, ನೀವು ಕಟ್ಟಿಗೆ ಬೆಂಕಿ ಹಿಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತೀರಿ ಅಲ್ವಾ. ಅದಕ್ಕೆ ಕಾಗದ ಹಾಕ್ಬೇಕು ಅಥವಾ ಸೀಮೆ ಎಣ್ಣೆ ಹಾಕ್ಬೇಕು, ಅದಾದ್ಮೇಲೆ ಬೆಂಕಿ ಕಡ್ಡಿಯಿಂದ ಗೀರಿ ಆಮೇಲೆ ನಿಧಾನಕ್ಕೆ ಉರಿಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಯಾಕೆ ಹೀಗೆ? ಬಿಕಾಸ್ petrol ignition temperature is low whereas wood ignition temperature is high. ಹಾಗಾಗಿ ಈಗ ವುಡ್ಡಿಗೆ ನಾನು ಬೆಂಕಿ ಹಚ್ಚಿದೀನಿ ಅಂದ್ರೆ ಅದು ಇಗ್ನಿಷನ್ ಟೆಂಪರೇಚರ್ ರೀಚ್ ಆಗೋವರೆಗೆ ಕಾಯುತ್ತೆ. ಇಗ್ನಿಷನ್ ಟೆಂಪರೇಚರ್ ರೀಚ್ ಆದ್ಮೇಲೆ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. therefore it is the lowest temperature at which a substance catches fire is called its ignition temperature. ಈಗ ನೀವು ಫಾಸ್ಫರಸ್ ಎಕ್ಸಾಂಪಲ್ ಅನ್ನ ನೋಡಿದಿರಿ. ಫಾಸ್ಫರಸ್ ಕ್ಯಾಚಸ್ ಫೈರ್ ಇನ್ ಏರ್ ಅಲ್ವಾ. ಅದಕ್ಕೆ ಯಾವುದೇ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಫ್ ಹೀಟ್ ಬೇಕು ಅಂತಿಲ್ಲ. ನಾವು ಮ್ಯಾಚ್ ಸ್ಟಿಕ್ ಅನ್ನ ಅಥವಾ ಯಾವುದೇ ಸ್ಪಾರ್ಕ್ ಅನ್ನ ಅದಕ್ಕೆ ಕೊಡ್ಬೇಕಂತಿಲ್ಲ ಅಲ್ವಾ. ಅದು ತಾನಾಗೆ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಇಟ್ಸ್ ಇಗ್ನಿಷನ್ ಟೆಂಪರೇಚರ್ ಇಸ್ 30 ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ ಇಲ್ಲಿ ವಾತಾವರಣದ ಟೆಂಪರೇಚರ್ 30 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದ್ರೆ ಅದು ತನ್ನಿಂತಾನೇ ಉರಿಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇಲ್ಲಿ ಇಗ್ನಿಷನ್ ಟೆಂಪರೇಚರ್ ಅಂದ್ರೆ ಲೋಯೆಸ್ಟ್ ಟೆಂಪರೇಚರ್ ಅಂತ ಕರಿತೀವಿ. ಯಾವ ಲೋಯೆಸ್ಟ್ ಟೆಂಪರೇಚರ್ ಅಲ್ಲಿ ಸಬ್ಸ್ಟೆನ್ಸ್ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದನ್ನ ಇಗ್ನಿಷನ್ ಟೆಂಪರೇಚರ್ ಅಂತ ಕರಿತೀವಿ. ಥ್ಯಾಂಕ್ ಯು.